ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆ ಉದ್ಘಾಟನೆಗೆ ಬಂದಿದ್ದರು. ಪೇಜಾವರ ಶ್ರೀಗಳು 60ರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇತ್, ಯಾವ ಒಬ್ಬ ಹಿಂದೂ ಕೂಡ ಅವ್ರ ಮೇಲು ಕೀಳು ಅನ್ನೋಂಥ ಭಾವನೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು, ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು. ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು. ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ. ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ. ನನಗೆ ಮಾಹಿತಿ ಇಲ್ಲ. ಹಾಗೇನಿಲ್ಲ. ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ. ಕಾರ್ಯಕರ್ತ ಅನ್ನೋ ಭಾವ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ. ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ. ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ, ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ, ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಜನ. ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ. ಇಲ್ಲ, ನಾವೀಗ ಜನಹಿತವನ್ನು ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು. ಹಾಗೆ ಒತ್ತು ಕೊಟ್ಟರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ, ಉಳಿಯುತ್ತೆ. ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ, ನಮ್ಮ ಪಾರ್ಟಿಗೂ ಉಳಿಗಾಲ ಇಲ್ಲ. ನಾನು ಯಾವುದನ್ನು ಇಲ್ಲಿ ವಿಶ್ಲೇಷಣೆ ಮಾಡಕ್ ಬಯಸಲ್ಲ. ಪಕ್ಷದ ಆಂತರಿಕ ವಿಷಯಗಳು ಬೇರೆಯವರು ಮಾತಾಡೋದು ಬೇರೆ, ನಾನು ಮಾತಾಡಕ್ ಬರಲ್ಲ. ಅವರೊಂದು ಪೇಜಾವರ ಶ್ರೀಗಳ ಸ್ಮಾರಕ ಆಸ್ಪತ್ರೆ ಉದ್ಘಾಟನೆಗೆ ಬಂದಿದ್ದರು. ಪೇಜಾವರ ಶ್ರೀಗಳು 60ರ ದಶಕದಲ್ಲೇ ನಾ ಹಿಂದೋ ಪತಿತೋ ಭವೇತ್, ಯಾವ ಒಬ್ಬ ಹಿಂದೂ ಕೂಡ ಅವ್ರ ಮೇಲು ಕೀಳು ಅನ್ನೋಂಥ ಭಾವನೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡಿದವರು, ರಾಷ್ಟ್ರೀಯ ವಿಚಾರಕ್ಕೆ ಬೆನ್ನೆಲುಬಾಗಿ ನಿಂತವರು. ಅವರ ಹೆಸರಿನ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಳ್ಳುವ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅವರು ಬಂದಿದ್ದರು. ಆ ಕಾರ್ಯಕ್ರಮದ ಮುನ್ನ ಏರ್ಪೋರ್ಟ್ನಲ್ಲಿ ಸ್ವಾಗತಕ್ಕೆ ನಾನು ಹೋಗಿದ್ದೆ. ಮುಂದಿಂದೇನು ಅಂತ ನಂಗೆ ಗೊತ್ತಿಲ್ಲ. ನನಗೆ ಮಾಹಿತಿ ಇಲ್ಲ. ಹಾಗೇನಿಲ್ಲ. ಈಗ ಬೇಸಿಕ್ಲಿ ನಾವೆಲ್ಲರೂ ಕಾರ್ಯಕರ್ತರೆ. ಕಾರ್ಯಕರ್ತ ಅನ್ನೋ ಭಾವ ಇದ್ರೆ ಮಾತ್ರ ಉಳಿದಿದ್ದೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯ. ನಾವೆಲ್ಲರೂ ಮೂಲತಃ ಕಾರ್ಯಕರ್ತರೆ. ಬೆಳಗಾವಿ ಜನ ಅವರು ಬರೀ ಸಕ್ಕರೆ ನಾಡಲ್ಲ, ಇದು ಸಕ್ಕರೆಯ ಅಷ್ಟೇ ಸಿಹಿಯಾಗಿರ್ತಕ್ಕಂಥ ಮನಸ್ಸಿರ್ತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥ ಜನ, ರಾಷ್ಟ್ರೀಯ ವಿಚಾರಕ್ಕೂ ಗಟ್ಟಿಯಾಗಿ ನಿಲ್ಲುವಂಥ ಜನ. ಹಾಗಾಗಿ ಆ ಬಾಂಧವ್ಯ ಸದಾಕಾಲ ಇರುತ್ತೆ. ಇಲ್ಲ, ನಾವೀಗ ಜನಹಿತವನ್ನು ಆಧರಿಸಿದ ಹೋರಾಟಕ್ಕೆ ಒತ್ತು ಕೊಡಬೇಕು. ಹಾಗೆ ಒತ್ತು ಕೊಟ್ಟರೆ ಮಾತ್ರ ಪಾರ್ಟಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ, ಉಳಿಯುತ್ತೆ. ಜನಹಿತ ಮರೆತು ನಾವು ವೈಯಕ್ತಿಕ ಸ್ವಾರ್ಥಕ್ಕೆ ಕಚ್ಚಾಡ್ತಾ ಇದ್ರೆ ನಮಗೂ ಉಳಿಗಾಲ ಇಲ್ಲ, ನಮ್ಮ ಪಾರ್ಟಿಗೂ ಉಳಿಗಾಲ ಇಲ್ಲ. ನಾನು ಯಾವುದನ್ನು ಇಲ್ಲಿ ವಿಶ್ಲೇಷಣೆ ಮಾಡಕ್ ಬಯಸಲ್ಲ. ಪಕ್ಷದ ಆಂತರಿಕ ವಿಷಯಗಳು ಬೇರೆಯವರು ಮಾತಾಡೋದು ಬೇರೆ, ನಾನು ಮಾತಾಡಕ್ ಬರಲ್ಲ.